ಇಷ್ಟೊಂದು ಫಿಶ್ ನೋಡಿ ನಾನಂತೂ ಶಾಕೇ ಆಗ್ಬಿಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಮಾರ್ನಿಂಗ್ 6 o'clock. ಸೊ ಅರ್ಲಿ ಮಾರ್ನಿಂಗ್ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ಡೇ. ಸೊ ಇವತ್ತು ಸ್ಪೆಷಲ್ ಆಗಿ ಫಿಶ್ ಮಾಡೋಣ ಅಂತ ಹೇಳಿ ಫಿಶ್ ತರೋದಕ್ಕೆ ಹೋಗ್ತಾ ಇದೀವಿ. ಇವತ್ತು ಮಳೆ ಕೂಡ ಬರ್ತಾ ಇದೆ. ಚೆನ್ನೈಯಲ್ಲಿ ಸೈಕ್ಲೋನ್ ಆಗಿದೆಯಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ಈವ್ನಿಂಗ್ ಇಂದಾನೇ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗೂ ಕೂಡ ತುಂಬಾ ಡ್ರಿಸ್ಲಿಂಗ್ ಇದೆ. ಸೊ ಈ ವೆದರ್ಗೆ ಬೈಕ್ ಬೇಡ ಅಂತ ಹೇಳಿ ನಾವು ಇವತ್ತು ಕಾರಲ್ಲಿ ಹೋಗ್ತಾ ಇದೀವಿ. ಅಂಡ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ, ಎಲ್ಲಿಗೆ ಹೋಗ್ತಾ ಇದೀವಿ? ಲುಂಬಿನಿ ಗಾರ್ಡನ್ ಹತ್ರ ಒಂದು ಲೇಕ್ ಇದೆ. ಸೊ ಅಲ್ಲಿ ನಮ್ಗೆ ಫ್ರೆಶ್ ಫಿಶ್ ಸಿಗತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಏನಿದು ಫಿಶ್ ತರ ಅಷ್ಟು ದೂರ ಎಲ್ಲ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಯಾಕಂದ್ರೆ ಫ್ರೆಶ್ ಆಗಿ ಸಿಗ್ಬೇಕು, ಫ್ರೆಶ್ ಆಗಿ ತಿನ್ಬೇಕು ಅಂತ ಅಂದ್ರೆ ನಾವ್ ಎಷ್ಟು ದೂರ ಬೇಕಾದ್ರೂ ಹೋಗಿ ತರ್ತೀವಿ. ಸೊ ಯಾಕಂದ್ರೆ ಬಿಕಾಸ್ ಫುಡ್ಗೆ ಪ್ರಿಯಾರಿಟಿ ಜಾಸ್ತಿ ನಮ್ಮ ಮನೆಯಲ್ಲಿ. ಬೇಗ ಎದ್ದಿರೋದೇ ನಾನು ಇವತ್ತು ತುಂಬಾ ದಿನಗಳ ನಂತರ ಇಷ್ಟು ಬೇಗ ಎದ್ದಿರೋದು. ಅದು ಫಿಶ್ ತರೋದಕ್ಕೆ ನಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ಅಂಡ್ ಅರ್ಲಿ ಮಾರ್ನಿಂಗ್ ಒಂದು ಸ್ಮಾಲ್ ರೈಡ್ ಆಗುತ್ತೆ. ಅಂಡ್ ಅಲ್ಲಿ ಫಿಶ್ ಯಾವ್ಯಾವ ತರ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಅಲ್ಲಿ ಇವಾಗ ಬೆಳಗ್ಗೆ ಬೇಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ನಾವು ರೆಡಿ ಆಗಿ ಹೊರಡೋಷ್ಟರಲ್ಲಿ. ಜನ ಕೂಡ ಜಾಸ್ತಿ ಇರ್ತಾರೆ ಅನ್ಸುತ್ತೆ. ಯಾಕಂದ್ರೆ ಬೆಳಗ್ಗೆ ಟೈಮು ಫ್ರೆಶ್ ಆಗಿ ಸಿಗುತ್ತೆ ಮೀನು ಅಂತ ಅಂದ್ರೆ ಜಾಸ್ತಿ ಜನನೇ ಬಂದಿರ್ತಾರೆ. ಸೊ ವಿಲ್ಸಿ ಹೋಗಿ ಅಲ್ಲಿ ತಗೊಂಡು ಬರೋಣ. ಇನ್ನೂ ನಿದ್ದೆ ಕಣ್ಣಲ್ಲಿದೆ. ಸೊ ಆದ್ರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಪ್ರಾಮಿಸ್ ಮಾಡ್ಬಿಟ್ಟಿದ್ದೆ ನಮ್ಮ ಯಜಮಾನ್ರಿಗೆ ಬರ್ತೀನಿ ಅಂತ. ಸೊ ಅವ್ರ ಜೊತೆ ಕಂಪ್ನಿ ಕೊಡಕ್ಕೆ ಬಂದಿದ್ದೀನಿ ಇವತ್ತು. ಅಂತೂ ಅರ್ಲಿ ಮಾರ್ನಿಂಗ್ ವೈಬ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಡ್ರಿಸ್ಲಿಂಗು, ರೈನಿ ಡೇ ಅಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಒಂದು ಸ್ಮಾಲ್ ರೈಡ್ ಹೋಗ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದ್ರಲ್ಲೂ ಇವತ್ತು ಸಂಡೇ, ರೋಡ್ ಎಲ್ಲ ಫುಲ್ಲು ಖಾಲಿ ಇದೆ. ಅಂಡ್ ಇವತ್ತು ಎಲ್ಲರೂ ಬೆಚ್ಚಗೆ ಮಲ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಮನೆಯಲ್ಲಿ. ಅಂಡ್ ತುಂಬಾ ಚೆನ್ನಾಗಿದೆ. ಬೆಂಗಳೂರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೈನಿ ಸೀಸನ್ಸ್ ಅಲ್ಲಿ. ಅಂಡ್ ಒಂದೊಂದ್ಸಲ ಅಷ್ಟೇ ಕಷ್ಟನೂ ಆಗತ್ತೆ. ಬಟ್ ಬ್ಯಾಂಗ್ಳೂರಿಯನ್ಸ್ಗೆ ಇದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಎದ್ದು ಫಿಶ್ ತರಕ್ ಬಂದೆ. ಈ ಕೆರೆಯಲ್ಲೇ ಫಿಶ್ ಅನ್ನ ತರೋದು. ಹಾಗೆ ತುಂಬಾ ಚೆನ್ನಾಗಿತ್ತು. 2 ಬಾತುಕೋಳಿಗಳು ಬೇರೆ ಇತ್ತು. ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ಹಾಗೆ ಈ ಒಂದು ತೆಪ್ಪದಲ್ಲಿ ಅವರು ತಂದಿರುವಂತ ಫಿಶಸ್ ಗಳನ್ನೆಲ್ಲ ಆ ಒಂದು ಟ್ರೇ ಒಳಗಡೆ ಹಾಕ್ತಾ ಇದ್ರು. ನನ್ಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ಈ ತರ ಫ್ರೆಶ್ ಆಗಿರುವಂತ ಫಿಶಸ್ ಸಿಗ್ತಾ ಇದೆ ಅಂತ ಹೇಳಿ. ನೀವು ನೋಡ್ಬೋದು 2 ಟ್ರೇ ಅಷ್ಟು ಫಿಶಸ್ ಗಳನ್ನ ಇವ್ರು ಇಟ್ಕೊಂಡ್ ಬಂದಿದ್ದಾರೆ. ಅಂಡ್ ಇದ್ರಲ್ಲಿ 2 ತರ ಫಿಶಸ್ ಗಳಿದಾವೆ. ಒಂದು ಕಾಟ್ಲಾ, ಹಾಗೆ ಒಂದು ಜಿಲೇಬಿ. ದೊಡ್ಡ ಸೈಜ್ ಇರುವಂತ ಫಿಶ್ ಬಂದು ಅದು ಕಾಟ್ಲಾ. ಅಂಡ್ ಸ್ಮಾಲ್ ಸೈಜಸ್ ಎಲ್ಲ ಅಷ್ಟೇ ಜನ ಕ್ಯೂ ನಿಲ್ಲಕ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಮ್ಮ ನೇಮ್ಸ್ ಕೂಡ ಬರ್ಸ್ಬೇಕಾಗಿತ್ತು. ಹಾಗೆ ನಮ್ಗೆ ಯಾವ ಫಿಶ್ ಎಷ್ಟು ಕೆಜಿ ಬೇಕು ಅಂತ ಹೇಳಿದ್ರೆ ಅವ್ರಲ್ಲಿ ತೂಕ ಹಾಕಿ ಆ ಒಂದು ಪ್ಲಾಸ್ಟಿಕ್ ಏನು ಕಂಟೈನರ್ ಇದೆ, ಸೊ ಅದಕ್ಕೆ ಹಾಕ್ತಾರೆ. ಸೊ ಈ ತರ ನಾವು ಜೋಡಿಸಿ ಇಡ್ಬೇಕಾಗತ್ತೆ. ಅವ್ರವ್ರ ಫಿಶ್ ಅನ್ನ ಈ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕಿ ಇಟ್ರೆ ಅಲ್ಲಿ ಅವರು ಕ್ಲೀನ್ ಮಾಡಿ ಕೊಡ್ತಾರೆ ನಮ್ಗೆ. ಕ್ಲೀನ್ ಮಾಡುವಂತ ಪ್ರೋಸೆಸ್ ಹಾಗೆ ಅಲ್ಲಿನ ಅಟ್ಮಾಸ್ಫಿಯರ್ ನಂಗೆ ತುಂಬಾ ಕ್ಲೀನ್ ಅಂಡ್ ಚೆನ್ನಾಗಿದೆ ಅಂತ ಅನ್ಸ್ತು ನನ್ಗೆ. ಮನೆಗ್ ಬಂದು ನಾನು ಫಿಶ್ ಫ್ರೈಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಅದೇ ಫಿಶ್ ಅಲ್ಲೇ ಮಾಡೋಣ ಅಂತ ಹೇಳಿ ಫಿಶ್ ನೇ ತಗೊಂಡಿದ್ದೆ. ಹಾಗೆ ನಾನು ಒಂದು ದೋಸೆ ಹಾಕಿಟ್ಕೊಂಡಿದ್ದೆ. ಪಡ್ಡು ಮಾಡಿದ್ರು, ನಂಗೆ ಪಡ್ಡು ಬೇಡ ಅಂತ ಹೇಳಿ ನಾನು ದೋಸೆನ ಮಾಡ್ಕೊಂಡು ತಿಂದೆ. ಹಾಗೇನೆ ನಮ್ಮತ್ತೆ ಮೀನ್ ಸಾರ್ಗೆ ಮಸಾಲೆ ಎಲ್ಲ ರುಬ್ಬಿ ಇಟ್ಟಿದ್ರು. ಸೊ ಮೀನ್ ಸಾರ್ ಮಾಡೋದೊಂದೇ ಬಾಕಿ. ಸೊ ಇದಿಷ್ಟು ಮೀನನ್ನ ತೊಳೆದು ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮತ್ತೆ. ಸೊ ಇಷ್ಟು ಮೀನ ಹಾಕಿ ನಾವಿವತ್ತು ಮೀನ್ ಸಾರ್ ಮಾಡ್ತೀವಿ. ಸೊ ಟೋಟಲಿ ಇವತ್ತು ಸಂಡೇಯಲ್ಲಿ ಸ್ಪೆಷಲ್ ಏನು ಅಂತ ಅಂದ್ರೆ ಓನ್ಲಿ ಫಿಶ್ ಐಟಮ್ಸ್ ಇರತ್ತೆ ನಮ್ಮ ಮನೆಯಲ್ಲಿ. ಆಲ್ರೆಡಿ ಸಾಂಬಾರ್ ರೆಡಿ ಆಗ್ತಾ ಇದೆ. ಹಾಗೇನೆ ನಂಗೆ ಇವತ್ತು ತುಂಬಾನೇ ಖುಷಿ ಆಯ್ತು. ಅಂಡ್ ನಾವು ಬೆಳಗ್ಗೆನೆ ಹೋಗಿ ಎಲ್ಲ ತಂದಿದ್ದು. ಅಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂಡ್ ಮೋರ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.